ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಲ್ಲ, ಸೊ ನಿಮಗೆ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಸೆಕೆಂಡ್, ಸೊ ಈ ಒಂದು ಸಬ್ಜೆಕ್ಟ್ ಇದೆ. ಸೊ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2025 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ ನಾನು. ಸೊ ಎಷ್ಟು ಕ್ವಶನ್ಸನ್ನು ಕೇಳಿದಾರಲ್ಲ, ಸೊ ಪ್ರೀವಿಯಸ್ ಇಯರ್ದಲ್ಲಿ ಇನ್ಕಮ್ ಟ್ಯಾಕ್ಸ್ ಮೇಲೆ, ಸೊ ಎಲ್ಲ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವತ್ತಿನ ಕ್ಲಾಸ್ನಿಂದ ಎಲ್ಲ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಸೊ ಈಗ ನೀವು ನೋಡ್ಬೋದು, ಇಲ್ಲಿ ಬಿಕಾಮ್ 6th ಸೆಮಿಸ್ಟರ್ ಇದೆ. ಸೊ ಈ ಕ್ವಶನ್ ಪೇಪರ್ ನೋಡ್ರಿ, ಜುಲೈ 2025 ಇದೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದೆ. ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಸೆಕೆಂಡ್ ಇದೆ. ಓಕೆ, ಸೊ 5 ಮಾರ್ಕ್ಸ್ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಸೊ ನಾನು ನಿಮಗೆ ಸಿಂಪಲ್ ಈಸಿ ವೇ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಸಕ್ಕೆ ಪ್ರಯತ್ನ ಮಾಡಿದ್ದೇನೆ. ಸೊ ಈ ಕ್ವಶನ್ ಅನ್ನ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂತೇಳಿ ಯೂನಿಟ್ ಇದೆ ನೋಡ್ರಿ. ಸೊ ಆ ಒಂದು ಯೂನಿಟ್ ಇಂದ ಈ ಕ್ವಶನ್ ಅನ್ನ ಕೇಳಿದ್ದಾರೆ 5 ಮಾರ್ಕ್ಸ್ಗೆ. ಸೊ ಪ್ರೊಫೆಷನ್ ಮೇಲೆ ಈ ಕ್ವಶನ್ ಇದೆ. ಸೊ ನಿಮ್ಗೆ ಕ್ಲಾಸ್ ಲೈಕ್ ಆಗಿತ್ತಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ, ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂತ ಎಲ್ಲ ಕ್ಲಾಸ್ಗಳು ಕೂಡ ನೀವು ಈಸಿಯಾಗಿ ನೋಟಿಫಿಕೇಶನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಹಾಗಾದ್ರೆ ಈ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಓಕೆ, so from the following information of a chartered accountant, compute taxable income from profession for the assessment year 2024-25 ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ನೋಡ್ರಿ, ರಿಸಿಪ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ, ರುಪೀಸ್ ಕೊಟ್ಟಿದ್ದಾರೆ, ಪೇಮೆಂಟ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಒನ್ ರುಪೀಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ರಿಸಿಪ್ಟ್ದಾಗ ಯಾವೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡ್ರಿ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 20,000, to consultation fees 2,50,000, next one to gift from clients 20,000, next to audit fees 22,000, next one to gift from father-in-law 30,000. so debit side ಎಲ್ಲ ಟೋಟಲ್ ಮಾಡಿ ಅಂದ್ರೆ ರಿಸಿಪ್ಟ್ ಸೈಡ್ ಟೋಟಲ್ ಮಾಡಿ ಕೊಟ್ಟಿದ್ದಾರೆ 3,42,000. ಓಕೆ, ಸೊ ಹಾಗಾದ್ರೆ ಪೇಮೆಂಟ್ ಸೈಡ್ ಅನ್ನು ನೋಡೋಣ. ಫಸ್ಟಿಗೆ ಆಫೀಸ್ ರೆಂಟ್ ಕೊಟ್ಟಿದ್ದಾರೆ 25,000, ನೆಕ್ಸ್ಟ್ ಒನ್ ಬೈ ಸ್ಯಾಲರಿ ಟು ಕ್ಲರ್ಕ್ ಅಂತ ಹೇಳಿ ಕೊಟ್ಟಿದ್ದಾರೆ 20,000, ನೆಕ್ಸ್ಟ್ ಒನ್ ಬೈ ಪ್ರೊಫೆಷನಲ್ ಬುಕ್ಸ್ ಕೊಟ್ಟಿದ್ದಾರೆ 9,000, ನೆಕ್ಸ್ಟ್ ಒನ್ ಬೈ ಡೊನೇಷನ್ 4,000 ಅಂತ ಹೇಳಿ ಕೊಟ್ಟಿದ್ದಾರೆ, ನೆಕ್ಸ್ಟ್ ಒನ್ ಬೈ ಪ್ರೊಫೆಷನಲ್ ಟ್ಯಾಕ್ಸ್ 2,000 ಅಂತ ಹೇಳಿ ಕೊಟ್ಟಿದ್ದಾರೆ ನೋಡ್ರಿ, ನೆಕ್ಸ್ಟ್ ಒನ್ ಬೈ ಪರ್ಚೇಸ್ ಆಫ್ ಎ ಕಾರ್ ಕೊಟ್ಟಿದ್ದಾರೆ 1,74,000, ನೆಕ್ಸ್ಟ್ ಒನ್ ಬೈ ಕಾರ್ ಎಕ್ಸ್ಪೆನ್ಸಸ್ ಬ್ರೆಕೆಟ್ದಾಗ ಆಫೀಸ್ ಅಂತ ಹೇಳಿದ್ದಾರೆ 9,000, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 99,000, ಕ್ರೆಡಿಟ್ ಬ್ಯಾಲೆನ್ಸ್ ಅಂದ್ರೆ ಪೇಮೆಂಟ್ ಸೈಡ್ ಎಲ್ಲ ಟೋಟಲ್ ಮಾಡಿ 3,42,000 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಲೈನ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡ್ರಿ, ಅಲೌ ಡಿಪ್ರಿಸಿಯೇಷನ್ ಆನ್ ಬುಕ್ಸ್ ಆಟ್ 40% ಅಂತ ಹೇಳಿದ್ದಾರೆ. ಓಕೆ, ಸೊ ಇದು ಪ್ರಾಬ್ಲಮ್ ಇದೆಯಲ್ಲ, ಸೊ ನೀವು ಈ ಪ್ರಾಬ್ಲಮ್ ಅನ್ನ ಯಾವ ತರ ಅನಾಲಿಸಿಸ್ ಮಾಡ್ಬೇಕಂದ್ರೆ, ಸೊ ಇಲ್ಲಿ ಫಸ್ಟಿಗೆ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂತೇಳಿ ಈ ಯೂನಿಟ್ ಇದೆಯಲ್ಲ, ಸೊ ಈ ಕ್ವಶನ್ ಪ್ರೊಫೆಷನ್ ಮೇಲೆ ಇದೆ. ಓಕೆ, ಸೊ ಇಲ್ಲಿ ನಮಗೆ ಏನು ಕೇಳಿದ್ದಾರೆ, ಕಂಪ್ಯೂಟ್ ಟ್ಯಾಕ್ಸೇಬಲ್ ಇನ್ಕಮ್ ಫ್ರಾಮ್ ಪ್ರೊಫೆಷನ್ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಪ್ರೊಫೆಷನ್ ಯಾವುದಿದೆ ಅನ್ನೋದು ಅಬ್ಸರ್ವ್ ಮಾಡಬೇಕು. ಯಾವುದಿದೆ, ಚಾರ್ಟರ್ಡ್ ಅಕೌಂಟೆಂಟ್ ಅಂದ್ರೆ CA ಇದೆ ಪ್ರೊಫೆಷನ್. ಸೊ CA ಇದ್ದವ್ರಿಗೆ ಸೊ ಯಾವೆಲ್ಲ ಇನ್ಕಮ್ಸ್ ಆಗುತ್ತವೆ ಪ್ರೊಫೆಷನಲ್ಲಿ ಥಿಂಕ್ ಮಾಡ್ಬೇಕು ನೀವು. ಸೊ ಓಕೆ, ನೆಕ್ಸ್ಟ್ ಪ್ರೊಫೆಷನಲ್ಲಿ ಯಾವೆಲ್ಲ ಎಕ್ಸ್ಪೆಂಡಿಚರ್ ಆಗುತ್ತವೆ. ಓಕೆ, ಸೊ ನೀವು ಅವ್ರದ್ದು ಕಂಪ್ಯೂಟರ್ ಪ್ರೊಫೆಷನಲ್ ಇನ್ಕಮ್ ಮಾಡಬೇಕಾದ್ರೆ ಓನ್ಲಿ ಫಾರ್ ಪ್ರೊಫೆಷನಲ್ ಇನ್ಕಮ್, ನೆಕ್ಸ್ಟ್ ಒನ್ ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ ಅನ್ನ ಮಾತ್ರ ತೆಗೆದುಕೊಳ್ಳಬೇಕು. ಓಕೆ, ಸೊ ಅವ್ರದ ಪರ್ಸನಲ್ ಇನ್ಕಮ್ ಆಗಿರ್ಬೋದು, ಪರ್ಸನಲ್ ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಸೊ ಅವನ್ನ ನೀವು ತೆಗೆದುಕೊಳ್ಳಕ್ ಹೋಗ್ಬಾರ್ದು. ಓಕೆ, ಪ್ರಾಬ್ಲಮ್ದಲ್ಲಿ ಇದೊಂದು ಪಾಯಿಂಟ್ ನೆನಪಿಡ್ಬೇಕು ನೀವು. ಓಕೆ, ಸೊ ಈಗ ನೋಡೋಣ, ಫಸ್ಟಿಗೆ ಈಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಸೊ ಇಲ್ಲಿ ಫಸ್ಟ್ ಇವೇ ರಿಸಿಪ್ಟ್ ಸೈಡ್ ಎಲ್ಲ ಏನು ಕೊಟ್ಟಿದಾರ, ಇವ ನಥಿಂಗ್ ಬಟ್ ಇನ್ಕಮ್ಸ್ ಅನ್ಬೋದು, ಪೇಮೆಂಟ್ ಸೈಡ್ ಕೊಟ್ಟಿದಾರಲ್ಲ, ಸೊ ಇವೆಲ್ಲ ಎಕ್ಸ್ಪೆಂಡಿಚರ್ಸ್ ಅನ್ಬೋದು. ಓಕೆ, ಸೊ ಹಾಗಾದ್ರೆ ಪ್ರೊಫೆಷನಲ್ CA ಇರುವವರಿಗೆ ಸೊ ಯಾವೆಲ್ಲ ಇನ್ಕಮ್ಸ್ ಆಗುತ್ತವೆ ಅನ್ನೋದ ನೋಡ್ಬೇಕು. ಓಕೆ, ಸೊ ಈಗ ಫಸ್ಟಿಗೆ ಅಬ್ಸರ್ವ್ ಮಾಡ್ರಿ, ಟು ಕನ್ಸಲ್ಟೇಷನ್ ಫೀಸ್ ಇಟ್ ಈಸ್ ಆಲ್ಸೋ ಪ್ರೊಫೆಷನಲ್ ಇನ್ಕಮ್ ಫಾರ್ ದ CA ಅಂತ ಹೇಳ್ಬೋದು. ಓಕೆ, 2,50,000. ನೆಕ್ಸ್ಟ್ ಒನ್ ನೋಡ್ರಿ, ಟು ಗಿಫ್ಟ್ ಫ್ರಾಮ್ ಕ್ಲೈಂಟ್ಸ್ ನಿಂದ ಗಿಫ್ಟ್ ರಿಸೀವ್ ಆಗಿದೆ, ಕ್ಲೈಂಟ್ ಅಂತ ಹೇಳಿ ವರ್ಡ್ ಬಂದಿದ್ದಿಲ್ಲ, ಸೊ ಹಂಗಾಗಿ ಸೊ ಅದು ಕೂಡ ಪ್ರೊಫೆಷನ್ ಸಂಬಂಧಪಟ್ಟಂತ ಅದು ಒಂದು ಇನ್ಕಮ್ ಅಂತ ಹೇಳ್ಬೋದು 20,000. ನೆಕ್ಸ್ಟ್ ಒನ್ ನೋಡ್ರಿ, ಟು ಅಡಿಟ್ ಫೀಸ್, CA ಇದ್ದವ್ರು ಕಂಪಲ್ಸರಿ ಏನ್ ಮಾಡ್ತಾರೆ, ಅಡಿಟ್ ಅನ್ನ ಮಾಡ್ತಿರ್ತಾರೆ, ಅಡಿಟ್ ವರ್ಕ್. ಸೊ ಅಡಿಟ್ ಫೀಸ್ ಅಂತ ಎಷ್ಟು ಕೊಟ್ಟಿದ್ದಾರೆ, 22,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಕೂಡ
ಪ್ರೊಫೆಷನಲ್ ಇನ್ಕಮ್ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲೊಂದು ಪಾಯಿಂಟ್ ಇದೆ ನೋಡ್ರಿ, ಗಿಫ್ಟ್ ಫ್ರಾಮ್ ಫಾದರ್ ಇನ್ ಲಾ, ಇಟ್ ಇಸ್ ಅ ಪರ್ಸನಲ್ ಎಕ್ಸ್ಪೆಂಡಿಚರ್, ಪರ್ಸನಲ್ ಇನ್ಕಮ್ಸ್ ಅಂತ ಹೇಳ್ಬೋದು. ಇಟ್ ಇಸ್ ನಾಟ್ ಎ ಪ್ರೊಫೆಷನಲ್ ಇನ್ಕಮ್. ಓಕೆ, ಸೊ ಇದನ್ನ ನೀವು ಪ್ರಾಬ್ಲಮ್ದಲ್ಲಿ ತೆಗೆದುಕೊಳ್ಬಾರ್ದು. ಕ್ಲಾರಿಟಿ ಆಯ್ತಲ್ಲ? ಓಕೆ, ಪ್ರೊಫೆಷನಲ್ ಇನ್ಕಮ್ಸ್ ಯಾವ ಅನ್ನೋದ ನೀವು ನೆನಪಿಡ್ಬೇಕು. ಓಕೆ, ಅದ ಪ್ರೊಫೆಷನಲ್ ರಿಲೇಟೆಡ್ ಇರಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, ಇವನ್ನೆಲ್ಲ ಪಾಯಿಂಟ್ಸ್ ಅನ್ನ ಏನ್ ಮಾಡ್ಬೇಕು ನೀವು, ಕನ್ಸಲ್ಟೇಷನ್ ಫೀ ಆಗಿರ್ಬೋದು, ಗಿಫ್ಟ್ ಫ್ರಾಮ್ ಕ್ಲೈಂಟ್ ಆಗಿರ್ಬೋದು, ಐಡೆಂಟಿ ಫೀಸ್ ಆಗಿರ್ಬೋದು, ಆಸ್ ಇಟ್ ಈಸ್ ಇವನ್ನ ಪ್ರಾಬ್ಲಮ್ದಾಗ ನೀವು ಇನ್ಕಮ್ ಸೈಡ್ ತೆಗೆದುಕೊಳ್ಬೇಕು. ಓಕೆ, ಸೊ ಇಲ್ಲಿ ಸೊಲ್ಯೂಷನ್ ಅಂತ ಹಾಕ್ರಿ ಅಥವಾ ಆನ್ಸರ್ ಅಂತ ಹಾಕಿ. ಸೊ ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಾಮ್ ಪ್ರೊಫೆಷನ್ ಅಂತ ಹಾಕ್ಬೇಕು. ಯಾಕಂದ್ರೆ ಪ್ರೊಫೆಷನ್ ಇನ್ಕಮ್ ಕೇಳಿದಾರೆ ಅಂದ್ರೆ ಪ್ರೊಫೆಷನ್ ಅಂತ ಹಾಕ್ರಿ. ಒಂದು ಫಾರ್ಮೆಟ್ ಇದೆ, ಇದ ಪ್ರೊಫೆಷನಲ್ ಇನ್ಕಮ್ ಅನ್ನ ಆ್ಯಡ್ ಮಾಡಬೇಕು, ಲೆಸ್ ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ ಅನ್ನ ಲೆಸ್ ಮಾಡಬೇಕು. ಓಕೆ, ಸೊ ಹೆಡ್ಡಿಂಗ್ ಕೊಡ್ರಿ, ಪ್ರೊಫೆಷನಲ್ ಇನ್ಕಮ್ಸ್ ಅಂತ ಹೆಡ್ಡಿಂಗ್ ಕೊಡ್ರಿ. ಸೊ ನೀವು ರಿಸಿಪ್ಟ್ ಸೈಡ್ ನೋಡ್ಕೋತ ಹೋಗ್ಬೇಕು. ಕನ್ಸಲ್ಟೇಷನ್ ಫೀ 2,50,000 ಸೇಮ್ ಇದೆ. ಇಟ್ ಈಸ್ ಆಲ್ಸೋ ಪ್ರೊಫೆಷನಲ್ ಇನ್ಕಮ್ 2,50,000. ಓಕೆ, ಸೊ 2,50,000 ತೆಗೆದುಕೊಳ್ಳಬೇಕು. ಸೊ ಇದಾದ ನಂತರ ಕ್ಲೈಂಟ್ ಫ್ರಾಮ್ ಗಿಫ್ಟ್ ಫ್ರಾಮ್ ಕ್ಲೈಂಟ್ ಅಂತ ಇದೆಯಲ್ಲ, ಸೊ ಇಟ್ ಈಸ್ ಆಲ್ಸೋ ಪ್ರೊಫೆಷನಲ್ ಇನ್ಕಮ್. ಸೊ ಇದನ್ನು ನೀವು ತೆಗೆದುಕೊಳ್ಬೇಕು. ಗಿಫ್ಟ್ ಫ್ರಾಮ್ ಕ್ಲೈಂಟ್ 20,000. ನೆಕ್ಸ್ಟ್ ಒನ್ ನೋಡ್ರಿ, ಐಡೆಂಟಿ ಫೀಸ್ 22,000 ಇದೆ. ಸೊ ಇದನ್ನು ಕೂಡ ತೆಗೆದುಕೊಳ್ಳಬೇಕು. ಓಕೆ, ಐಡೆಂಟಿ ಫೀಸ್ 22,000. ಮತ್ತೆ ಯಾವ ಪ್ರೊಫೆಷನಲ್ ಇನ್ಕಮ್ ಅದಾವ ನೋಡ್ರಿ ಪ್ರಾಬ್ಲಮ್ದಾಗ, ರಿಸಿಪ್ಟ್ ಸೈಡ್ ಯಾವುದು ಇಲ್ಲ, ಅಡ್ಜಸ್ಟ್ಮೆಂಟ್ ತೆಗೆದು ಕೊಟ್ಟಾರ ನೋಡ್ಬೇಕು. ಓಕೆ, ಯಾವುದು ಇಲ್ಲ ಅಂದ್ರೆ ಏನ್ ಮಾಡ್ರಿ, ಟೋಟ್ಲಿಂಗ್ ಮಾಡ್ರಿ ಅದನ್ನ. ಸೊ ಎಷ್ಟು ಬರುತ್ತೆ, 2,92,000 ಬರುತ್ತೆ. ಓಕೆ, ಸೊ ಇನ್ನ ಲೆಸ್ ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ ಅಂತೇಳಿ ನೇಮ್ ಕೊಡ್ರಿ. ಸೊ ಇಲ್ಲಿ ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ ಅಂದ್ರೆ CA ಏನಿದಾರಲ್ಲ, ಸೊ ಇವರಿಗೆ ಯಾವೆಲ್ಲ ಎಕ್ಸ್ಪೆಂಡಿಚರ್ ಆಗ್ತಾವ ಅನ್ನೋದ ನೋಡ್ಬೇಕು. ಓಕೆ, ಸೊ ಫಸ್ಟಿಗೆ ಕೊಟ್ಟಾರ ನೋಡ್ರಿ, ಆಫೀಸ್ ರೆಂಟ್, ಇಟ್ ಈಸ್ ಆಲ್ಸೋ ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ 25,000 ಇದನ್ನ ನೀವು ತೆಗೆದುಕೊಳ್ಬೇಕು. ಡೈರೆಕ್ಟ್ ಆಗಿ ಪ್ರಾಬ್ಲಮ್ದಾಗ ತೆಗೆದುಕೊಳ್ರಿ. ಆಫೀಸ್ ರೆಂಟ್ 25,000 ಅಂತ ಹೇಳಿ ತೆಗೆದುಕೊಳ್ರಿ. ನೆಕ್ಸ್ಟ್ ಒನ್ ಸ್ಯಾಲ್ರಿ ಟು ಕ್ಲರ್ಕ್ ಅಂತ ಇದೆಯಲ್ಲ 20,000. ಸೊ ಕ್ಲರ್ಕಿಗೆ ಸ್ಯಾಲ್ರಿ ಕೊಟ್ರ ಅಂದ್ರೆ ಸೊ ಇಟ್ ಈಸ್ ಆಲ್ಸೋ ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್, ಸ್ಯಾಲ್ರಿ ಟು ಕ್ಲರ್ಕ್ 20,000. ನೆಕ್ಸ್ಟ್ ಒನ್ ಈಗ ನೋಡ್ರಿ, ನೆಕ್ಸ್ಟ್ ಪಾಯಿಂಟ್ ಏನಿದೆ, ಪ್ರೊಫೆಷನಲ್ ಬುಕ್ಸ್ ಇದೆ. ಇಟ್ ಈಸ್ ಏನ್ ಅನ್ಬೋದು ಅಂದ್ರೆ ಬುಕ್ಸ್ ಅನ್ನ ಅವ್ರ ಜಾಸ್ತಿ ಏನ್ ಹೇಳಿದ್ದಾರೆ, ಎಕ್ಸ್ಪೆಂಡಿಚರ್ ಅಂತ ಹೇಳಿಲ್ಲ. ಸೊ ಅದ್ರ ಬದಲಿ ಬುಕ್ಸ್ ಅಂತ ಅಷ್ಟೇ ಕೊಟ್ಟಿದ್ದಾರೆ. ಬಟ್ ಎಕ್ಸ್ಪೆಂಡಿಚರ್ ಸೈಡ್ ತೋರಿಸಿದ್ದಾರೆ. ಬಟ್ ಅದ ಸಮ್ಟೈಮ್ಸ್ ಈ ಬುಕ್ಸ್ ಅನ್ನೋದನ್ನ ಏನ್ ಕನ್ಸಿಡರ್ ಮಾಡ್ತಾರೆ ಅವರ ಅಸೆಟ್ಸ್ ಅಂತ ಹೇಳಿ ಕೂಡ ಕನ್ಸಿಡರ್ ಮಾಡ್ಬೋದು. ಓಕೆ, ಸೊ ದ್ಯಾಟ್ ರೀಸನ್ ನೀವು ಈಗ ತೆಗೆದುಕೊಳ್ಬಾರ್ರಿ. ಇದ್ರ ಮೇಲೆ ಅಡ್ಜಸ್ಟ್ಮೆಂಟ್ ಅದು ಕೊಟ್ಟದಾರ ನೋಡ್ರಿ, ಏನ್ ಕೊಟ್ಟಿದ್ದಾರೆ, ಅಲೋ ಡಿಪ್ರಿಸಿಯೇಷನ್ ಆನ್ ಬುಕ್ಸ್ ಆಟ್ 40% ಅದು ಕೊಟ್ಟಾರಲ್ಲ. ಸೊ ಡಿಪ್ರಿಸಿಯೇಷನ್ ಆರ ಏನ್ರಿ ಅದ ಎಕ್ಸ್ಪೆಂಡಿಚರ್. ಸೊ ಏನ್ ಮಾಡ್ಬೇಕು ನೀವು, 40% ಅಂದ್ರೆ 9,000 ಇಂಟು 40 ಡಿವೈಡೆಡ್ ಬೈ 100 ಮಾಡ್ಕೊಂಡ ಆ ಅಮೌಂಟನ್ನು ತೆಗೆದುಕೊಳ್ಬೇಕು. ಸೊ ಅದ ಡಿಪ್ರಿಸಿಯೇಷನ್ ಆನ್ ಬುಕ್ಸ್. ಸೊ ಅದನ್ನ ಎಷ್ಟು ಬಂದಿದೆ, 9,000 ಇಂಟು 40 ಡಿವೈಡೆಡ್ ಬೈ 100 ಮಾಡ್ರಿ. ಸೊ ಅದು ಅಮೌಂಟ್ ಬರುತ್ತೆ ಎಷ್ಟ, 3,600 ಅಂತ ಹೇಳಿ ಬರುತ್ತೆ. ಓಕೆ, ಸೊ ಇದಾಯಿತು. ಪ್ರಾಬ್ಲಮ್ದಾಗ ನೀವು ಯಾವಾಗಲೂ ಲೈನ್ ಬೈ ಲೈನ್ ನೋಡ್ಕೋತ ಬರ್ರಿ. ಓಕೆ, ನೆಕ್ಸ್ಟ್ ಡೊನೇಷನ್ ಅಂತ ಇದೆಯಲ್ಲ, ಸೊ ಇದನ್ನ ಡೊನೇಷನ್ ತೆಗೆದುಕೊಳ್ಬೇಡ್ರಿ. ಸೊ ಈ ಡೊನೇಷನ್ ಪೇಮೆಂಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಬಟ್ ಅದ ಸಮ್ಟೈಮ್ಸ್ ಪರ್ಸನಲ್ ಕೂಡ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ದ್ಯಾಟ್ ರೀಸನ್ ನೀವು ತೆಗೆದುಕೊಳ್ಬೇಡ್ರಿ. ಓಕೆ, ಸೊ ಈಗ ಪ್ರೊಫೆಷನಲ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, ಇದನ್ನ ತೆಗೆದುಕೊಳ್ಬೇಕು. ಪ್ರೊಫೆಷನಲ್ ಅಂತ ಹೇಳಿದಾರಲ್ಲ 2,000. ಸೊ ಪ್ರೊಫೆಷನಲ್ ಟ್ಯಾಕ್ಸ್ ತೆಗೆದುಕೊಳ್ರಿ ಅದನ್ನ. ಓಕೆ, ನೆಕ್ಸ್ಟ್ ಒನ್ ನೋಡ್ರಿ, ಪರ್ಚೇಸ್ ಆಫ್ ಕಾರ್. ಸೇಮ್ ನೋಡ್ರಿ, ಇಲ್ಲಿ ಬುಕ್ಸ್ ಯಾವ ತರ ಮಾಡಿದಾರಲ್ಲ, ಕಾರು ಅದೇ ತರ ಇದೆ. ಪರ್ಚೇಸ್ ಆಫ್ ಕಾರ್ ಅಂದ್ರೆ ಇದನ್ನ 1,74,000 ಏನಿದೆಯಲ್ಲ, ಸೊ ಇದನ್ನ ಎಕ್ಸ್ಪೆಂಡಿಚರ್ ಆಗುತ್ತೆ. ಬಟ್ ಅದ ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ ಅಂತೇಳಿ ಕನ್ಸಿಡರ್ ಮಾಡಕ್ ಬರುದಿಲ್ಲ. ಓಕೆ, ಸೊ ಯಾಕಪ್ಪ ಅಂತಂದ್ರೆ ಕೆಲವೊಂದು ಸಮ್ ಟೈಮ್ಸ್ ಏನ್ ಮಾಡ್ತಾರೆ, ಇದು ಕಾರ್ ಅನ್ನೋದ ಇಲ್ಲಿ ಪರ್ಚೇಸ್ ಆಫ್ ಎ ಕಾರ್ ಅಂತ ಕೊಟ್ಟಿದಾರಲ್ಲ, ಸೊ ಇದ ಅಸೆಟ್ಸ್ ಅಂತೇಳಿ ಟ್ರೀಟ್ ಮಾಡತ್ತಿರ್ತಾರೆ. ಸೊ ದ್ಯಾಟ್ ರೀಸನ್ ನೀವು ಬಿಟ್ಬಿಡ್ರಿ. ಸೊ ಈಗ ಹೆಂಗ ಬುಕ್ಸ್ ಮೇಲೆ ಡಿಪ್ರಿಸಿಯೇಷನ್ ಅದು ಕೊಟ್ಟಾರಲ್ಲ, ಸೊ ಅದೇ ರೀತಿ ಕಾರ್ ಮೇಲೆ ಏನಾದರೂ ಡಿಪ್ರಿಸಿಯೇಷನ್ ಅದು ಕೊಟ್ಟಿರಿ ಅಂದ್ರೆ ತೆಗೆದುಕೊಳ್ಬೇಕು, ಇಲ್ಲಿಲ್ಲ ಅಂದ್ರೆ ಬಿಟ್ಬಿಡ್ರಿ. ಸಪೋಸ್ ಹಿಂಗೆ ಕೊಟ್ಟಿರ್ತಾರೆ ನೋಡ್ರಿ, ಒಂದೊಂದು ಕ್ವಶನ್ದಾಗ ಕಾರ್ ಸಪೋಸ್ 1/2% ಆಫ್ ಹಿಂಗೆ ಕೊಟ್ಟಿರ್ತಾರೆ ನೋಡ್ರಿ, 1/2 ಆಫ್ ಕಾರ್ ಯೂಸ್ಡ್ ಫಾರ್ ಪ್ರೊಫೆಷನ್ ಅಂತ ಹೇಳಿ ಕೊಟ್ಟಿರ್ತಾರೆ. ಸೊ ಹಿಂಗೆ ಅದು ಕೊಟ್ರ ಅಂದ್ರೆ ನೀವು ಅವಾಗ ತೆಗೆದುಕೊಳ್ಬೇಕು. ಬಟ್ ಪರ್ಚೇಸ್ ಆಫ್ ಕಾರ್ ಕೊಟ್ರ ಅಂದ್ರೆ ತೆಗೆದುಕೊಳ್ಬೇಡ್ರಿ. ಓಕೆ,
ಸ್ವಲ್ಪ ನೋಡ್ಬೇಕು ನೀವು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಾರ್ ಎಕ್ಸ್ಪೆನ್ಸಸ್ ಬ್ರೆಕೆಟ್ದಾಗ ಏನು ಹೇಳಿದ್ದಾರೆ, ಆಫೀಸ್ ಅಂತ ಹೇಳಿದ್ದಾರೆ. ಓಕೆ, ಸೊ ಹಿಂಗೆ ಹೇಳ್ಬೇಕು ಅವ್ರ 9000 ಅಂತ ಹೇಳಿದಾರೆ. ಸೊ ಇದನ್ನ ನೀವು ಟ್ರೀಟ್ ಮಾಡ್ಬೋದು ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ. ಕಾರ್ ಎಕ್ಸ್ಪೆಂಡಿಚರ್ 9000 ಅಂತ ಹೇಳಿ ತೆಗೆದುಕೊಳ್ಬೇಕು. ಓಕೆ, ಲಾಸ್ಟ್ ಪಾಯಿಂಟ್ ಏನಿದೆ ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ, ಇದು ಬಿಟ್ಬಿಟ್ರು. ಓಕೆ, ಸೊ ಇಲ್ಲಿ ನೀವು ಏನು ಅರ್ಥ ಮಾಡ್ಕೋಬೇಕಂದ್ರೆ ಈ ಪ್ರಾಬ್ಲಮ್ದಲ್ಲಿ ಪ್ರೊಫೆಷನಲ್ ಇನ್ಕಮ್ ಯಾವಾಗುತ್ತವೆ, ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ ಯಾವಾಗುತ್ತವೆ. ಓಕೆ, ಈ ತರ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೋದು. ಸೊ ಇವನ್ನೆಲ್ಲ ಟೋಟಲಿಂಗ್ ಮಾಡ್ರಿ. ಸೊ ಟೋಟಲ್ 59,600 ಎಕ್ಸ್ಪೆಂಡಿಚರ್ ಆಗುತ್ತೆ. ಸೊ ಇನ್ಕಮ್ ಎಷ್ಟು ಬಂದಿದೆ, 2,92,000 ದಾಗ ಮೈನಸ್ 59,600 ಮಾಡೋದ್ರಿಂದ ಸೊ ಒಂದು ಅಮೌಂಟ್ ಬರುತ್ತಲ್ಲ 2,32,400. ಇಟ್ ಇಸ್ ಎ ಪ್ರೊಫೆಷನಲ್ ಇನ್ಕಮ್ ಅಂತ ಹೇಳಿ ಟ್ರೀಟ್ ಮಾಡ್ಬೋದು ನೀವು, ಪ್ರೊಫೆಷನಲ್ ಇನ್ಕಮ್. ಓಕೆ, ಸೊ ಮೈನಸ್ದಾಗ ಬರ್ತಂದ್ರೆ ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಟ್ರೀಟ್ ಮಾಡ್ಬೋದು. ಓಕೆ, ಸೊ ಈ ಪ್ರಾಬ್ಲಮ್ ಅನ್ನ ನೀಟಾಗಿ ಅರ್ಥ ಮಾಡ್ಕೊರಿ. ಒಂದ್ಸಲ ಕ್ಲಾಸ್ ಕೇಳ್ರಿ, ಒಮ್ಮೆ ನೀವು ಕೂಡ ಸಾಲ್ವ್ ಮಾಡಿ ನೋಡ್ಬೋದು. ಭಾಳ ಏನು ಡಿಫಿಕಲ್ಟ್ ಇಲ್ಲ, ಸಿಂಪಲ್ ಇದೆ. ಓಕೆ, ಇನ್ನು ನೆಕ್ಸ್ಟ್ ಕ್ಲಾಸ್ದಲ್ಲಿ ಏನು ಮಾಡೋಣ, ಈ ಒಂದು ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಈ ಕ್ವಶನ್ ನಂಬರ್ ನೋಡ್ರಿ 3 ಇದಿಲ್ಲ. ಸೊ ಇದ ಕ್ಯಾಪಿಟಲ್ ಗೇನ್ ಮೇಲಿದೆ. ಈ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು.